How are you all? How was your day? It went really good? All right. I hope the day was beautiful. And we are going to see in today's session about what? ಇಲ್ಲೇನಿದು ಒಂದು ಸ್ಕ್ರೀನ್ ಅಲ್ಲಿ ಒಂದು ಕೀಬೋರ್ಡ್ ತರ ಕಾಣಿಸ್ತಿದೆ ಫೋರ್ ಫ್ರೆಂಡ್ಸ್ ಅಂಡ್ ಮ್ಯಾಜಿಕಲ್ ಪಿಯಾನೋ ಮ್ಯಾಜಿಕ್ ಪಿಯಾನೋ ಸೊ ದಿಸ್ ಸ್ಟೋರಿ ಇಸ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಅಸ್ ಟು ದಿ ಟುಡೇಸ್ ಕಾನ್ಸೆಪ್ಟ್. Okay, so first we'll go through this short story, then our concept will get introduced automatically. All right, so there were four friends and the magic piano. Who were the four friends? Guess madakagata. There were four friends. One was denial, another was sorrow, third one was help, fourth one was appreciation. ನಿರಾಕರಣೆ, ದುಃಖ, ಸಹಾಯ, ಮೆಚ್ಚುಗೆ. ಇವು ನಾಲ್ಕು ಫ್ರೆಂಡ್ಸ್ ಆಗಿದ್ರಂತೆ. ಈ ಫ್ರೆಂಡ್ಸ್ ಏನ್ ಮಾಡಿದ್ರು? ವಾಟ್ ಹ್ಯಾಪನ್ ಟು ದೀಸ್ ಫ್ರೆಂಡ್ಸ್? ವಿ ವಿಲ್ ಸಿ ನೌ. ಓಕೆ, ಫಸ್ಟ್ ಕೇಮ್ ಡಿನೈಯರ್. He hit the keys hard and shouted, "Nothing is wrong, everything is fine." Even though the piano was broken, Denial did not want to see the truth. He wanted to pretend everything was okay. ಡಿನೈಲ್ ಅಂದ್ರೆ ಏನು? ನಿರಾಕರಣೆ ಅಂತ ಹೇಳಿದೆ. ಅವ್ರು ಬಂದ್ಬಿಟ್ಟು ಏನ್ ಮಾಡಿದ್ರಂದ್ರೆ ಆ ಕೀಬೋರ್ಡ್ನ ಪ್ಲೇ ಮಾಡಕ್ ಶುರು ಮಾಡಿದ್ರಂತೆ. ಏನು ತಪ್ಪಾಗೇ ಇಲ್ವಲ್ಲ, ಎಲ್ಲ ಸರಿಗೆ ಇದೆ. ಆ ಕೀಬೋರ್ಡ್ ಒಡೆದೋಗಿದ್ರು ಸಹ ಅದು ನಿಜವನ್ನ ಒಪ್ಕೊಳ್ಳಕ್ಕೆ ಮನ್ಸ್ ಬಂದಿಲ್ಲ. ಯಾರಿಗೆ? ನಿರಾಕರಣೆಗೆ. ಅದೇನ್ ಮಾಡ್ತು? ಎಲ್ಲ ಸರಿನೇ ಇದೆ ಅಂತ ಅದು ಭಾವಿಸ್ಕೊಳ್ತು. ಹಿ ವಾಂಟೆಡ್ ಟು ಪ್ರಿಟೆಂಡ್ ಎವ್ರಿಥಿಂಗ್ ವಾಸ್ ಓಕೆ ಆಲ್ದೋ ದ ಥಿಂಗ್ಸ್ ವೇರ್ ಫೈನ್. ಡಿನೈಯಲ್ ಟೋಲ್ಡ್ ದಟ್ everything is okay, everything was fine. Who comes the next? Next comes the sorrow, dukkha. Then came sorrow. He came running, odi bantante. Tears fell from her eyes as she played us a slow, sad tune. "We are broken," she cried softly. "We can never fix this." Her sad music made the whole room feel dark. ಮೊದಲು ನಿರಾಕರಣೆ, ಅದಾದ್ಮೇಲೆ ದುಃಖ ಬಂತು. ದೀಸ್ ವೇರ್ ಫೋರ್ ಫ್ರೆಂಡ್ಸ್, ರೈಟ್? ಸೊ ವಾಟ್ ಇಟ್ ದಿಸ್ ಸಾರೋ ಸೇ? ಇದನ್ನ ನಾವು ಸರಿ ಮಾಡೋಕೆ ಆಗೋದಿಲ್ಲ, ಇದು ಒಡೆದೋಗ್ಬಿಟ್ಟಿದೆ ಅಷ್ಟೇ, ಇದಕ್ಕೇನು ಉಪಾಯ ಇಲ್ಲ, ಇದರಿಂದ ನಮ್ಗೇನು ಉಪಯೋಗನೂ ಇಲ್ಲ, ಅಷ್ಟೇ ಮುಗ್ದೋಯ್ತು ಅಂತ ಹೇಳ್ತಂತೆ ದುಃಖ. ಅದಾದ್ಮೇಲೆ ಯಾರು ಬಂದ್ರು ಆ ಪಿಯಾನೋನ ಪ್ಲೇ ಮಾಡೋದಿಕ್ಕೆ ಅಂದ್ರೆ ಹೆಲ್ಪ್, ಸಹಾಯ. ನೆಕ್ಸ್ಟ್ ವಾಕ್ ದಿ ಹೆಲ್ಪ್. ನೆಕ್ಸ್ಟ್ ಹೆಲ್ಪ್ ವಾಕ್ಡ್ ಇನ್. She did not shout, she did not cry. She rolled up her sleeves, held a tool, and said with a warm smile, "Do not worry. Let me help you fix this together." ಯಾರು ಏನು ಯೋಚನೆ ಮಾಡಬೇಡಿ. ಹೆಲ್ಪ್, ಆ ಸಹಾಯ ಆಗಿದ್ದು ರೂಮ್ ಒಳಗೆ ಬಂತು. ಜೋರಾಗಿ ಮಾತಾಡಿಲ್ಲ, ಹತ್ಲಿಲ್ಲ. ಏನ್ ಮಾಡಿದ್ಲು? ಸ್ಲೀವ್ಸ್ ಅನ್ನ ರೋಲ್ ಅಪ್ ಮಾಡ್ಬಿಟ್ಟು, ಯಾರು ಏನು ಗಾಬರಿ ಪಡಬೇಡಿ, ಈ ವಿಷಯವನ್ನ ನಾವು ಸರಿ ಮಾಡೋಣ ಅಂತ ಹೇಳಿದ್ರಂತೆ. ಸೊ ದೇರ್ ವಾಸ್ ಕೈಂಡ್ ಆಫ್ ಹೋಪ್ ಇನ್ ದಿಸ್ ಹೆಲ್ಪ್. ಡಿನೈಯಲ್ ಅಲ್ಲಿ ಇಲ್ಲ ಆ ತರ, ಸಾರೋ ಅಲ್ಲೂ ಇರ್ಲಿಲ್ಲ. ದೇ ಆಲ್ ಫೆಲ್ಟ್ ದಟ್ ದಿಸ್ ಇಸ್ ದಿ ಎಂಡ್. ಬಟ್ ವೆನ್ ಹೆಲ್ಪ್ ಕೇಮ್, ದೇರ್ ವಾಸ್ ಸಮ್ ಕೈಂಡ್ ಆಫ್ ಬ್ರೈಟ್ನೆಸ್ ಇನ್ ದಿ ರೂಮ್. What happened next? Then came the appreciation. Last came the appreciation. She looked at all her friends. She looked at all her friends. She thanked Denial for keeping them brave at first. She hugged Sorrow for showing their true feelings. Then she thanked Help for working so hard. Then she played a sweet, happy tone. So when appreciation comes, then comes the main picture. What she does? Denial na ನಿರಾಕರಣೆಗೆ ಥ್ಯಾಂಕ್ ಮಾಡುತ್ತಂತೆ. ಇಷ್ಟು ನೀನು ಬ್ರೇವ್ ಆಗಿದ್ದಿದ್ಯಾ, ಅದಕ್ಕೆ ನಾನು ನಿನ್ನ ಫಸ್ಟ್ ಥ್ಯಾಂಕ್ ಮಾಡಬೇಕು. ಪ್ರಾರಂಭದಲ್ಲೇ ನೀನು ಈ ತರ ನಾನು ಸೋತೋಗ್ಬಿಟ್ಟಿದೀನಿ ಅನ್ನೋ ಥಾಟ್ ಇಲ್ಲ, ಏನ್ ಮಾಡಕ್ಕಾಗಲ್ಲ ಅನ್ನೋ ಥಾಟು. ಆಫ್ಟರ್ ಯುವರ್ ಲಾಂಗ್ ಟ್ರೈ ಇಟ್ ಡೆಂಟ್ ವರ್ಕ್ ಔಟ್ ವೆಲ್, ಸೊ ಯು ಗೇವ್ ಅಪ್, ಬಟ್ ಸ್ಟಿಲ್ ಐ ಎಂಕರೇಜ್, ಐ ಅಪ್ರಿಶಿಯೇಟ್ ಯುವರ್ ಬ್ರೇವ್ನೆಸ್. ಶಿ ಹಗ್ ಸಾರೋ ಫಾರ್ ಶೋಯಿಂಗ್ ದಿಯರ್ ಟ್ರೂ ಫೀಲಿಂಗ್ಸ್. ದೆನ್ ಥ್ಯಾಂಕ್ ಹೆಲ್ಪ್ ಫಾರ್ ವರ್ಕಿಂಗ್ ಸೋ ಹಾರ್ಡ್. ಸಹಾಯಕ್ಕೆ ಥ್ಯಾಂಕ್ ಮಾಡ್ತಂತೆ, ಇಷ್ಟು ನೀನು ಕಠಿಣವಾಗಿ ಎಫರ್ಟ್ಸ್ ಹಾಕಿದ್ಯಾ, ಹೋರಾಡಿದ್ಯಾ. ದೆನ್ ಶಿ ಪ್ಲೇಡ್ ಅ ಸ್ವೀಟ್ ಹೋಮ್ ಹ್ಯಾಪಿ ಟೋನ್, ಪಿ ನೋಟ್. ಸೊ ವಾಟ್ ಡು ವಿ ಗೆಟ್ ಟು ನೋ ಫ್ರಮ್ ದಿಸ್? ಫೋರ್ ಫ್ರೆಂಡ್ಸ್ were there: denial, sorrow, appreciation, help. So what happens? Appreciation finally sorts out and plays a good tune. What do we get to know from this story? Every emotion has a special job to do. ನಮ್ ಜೀವನದಲ್ಲೂ ಅದೇ ತರ ತಾನೆ, ಪ್ರತಿಯೊಂದು ಇಮೋಷನ್ಗೂ ಅದಕ್ಕಾಗಿರೋ ಒಂದು ರೋಲ್ ಇದೆ. ಡಿನೈಯಲ್ ಹೆಲ್ಪ್ಸ್ us to stay strong at first.
ಸಾರೋ ಟೀಚಸ್ ಅಸ್ ಟು ಫೀಲ್ ಡೀಪ್ಲಿ. ಹೆಲ್ಪ್ ಗಿವ್ಸ್ ಅಸ್ ಪಾರ್ ಟು ಟ್ರೈ ಅಗೇನ್. ಮತ್ತೊಂದ್ ಸತಿ ಪ್ರಯತ್ನ ಮಾಡೋಣ ಅನ್ನೋದನ್ನ ಆ ಒಂದು ಥಾಟ್ ಅನ್ನ ನಮ್ಗೆ ತರತ್ತೆ. ಅಪ್ರಿಸಿಯೇಷನ್ ಹೆಲ್ಪ್ಸ್ ಅಸ್ ಸಿ ಗುಡ್ ಥಿಂಗ್ಸ್ ಇನ್ ಲೈಫ್. ನಮ್ ಸುತ್ತಮುತ್ತ ಇರೋ ಒಳ್ಳೆ ವಿಷಯಗಳನ್ನ ಹೇಳೋದಿಕ್ಕೆ ಅದ್ ನಮ್ಗೆ ಸಹಾಯ ಮಾಡತ್ತೆ. ಇವೆಲ್ಲಾನು ಬೇಕಲ್ಲ. ಯಾವಾಗ್ಲೂ ಅಪ್ರಿಸಿಯೇಷನು ಸಹಾಯ ಇದ್ರೆ ಸಾಕ? ಇಲ್ಲ, ದುಃಖನೂ ಬೇಕು, ನಿರಾಕರಣೆನೂ ಬೇಕು, ಇವೆರಡು ಬೇಕು. ಅವಾಗ್ಲೇ ನಮ್ಗೇನಿಲ್ಲ, ನನ್ ಪ್ರಯತ್ನವನ್ನ ಹಾಕ್ಬೇಕು, ಎಲ್ಲಿ ನಾನು ಚೇಂಜ್ ಮಾಡ್ಕೊಬೇಕು ಅನ್ನೋದು ಆವಾಗ್ಲೇ ನನ್ಗೆ ಗೊತ್ತಾಗತ್ತಲ್ಲ. ವಿ ನೀಡ್ ಆಲ್ ಆಫ್ ದೆಮ್ ಟು ಮೇಕ್ ಆರ್ ಲೈಫ್ ಹ್ಯಾಪಿ ಅಂಡ್ ಕಂಪ್ಲೀಟ್. So what is it to do with our today's English session? So our today's English session is based on these emotions. ಈ ಇಮೋಷನ್ಗಳೆಲ್ಲ ನಾವು ಹೇಗೆ ನಮ್ಮ ಸೆಂಟೆನ್ಸ್ ನಲ್ಲಿ ಬಳಸ್ತೀವಿ. How are these emotions put together in our sentences? I'm not going to take long sentences, paragraph, passages. ಅವೆಲ್ಲ ನಾನು ಹೇಳೋದಿಲ್ಲ, ಆಯ್ತಾ. ಫಸ್ಟ್ ವಿಲ್ ಗೆಟ್ ಟು ನೋ ವಾಟ್ ಆರ್ ಆಲ್ ದಿ ವರ್ಡ್ಸ್ ದಟ್ ಇಸ್ ಪರ್ಟೈನಿಂಗ್ ಟು ಎಮೋಷನ್ಸ್. ಆ ಎಮೋಷನ್ಗೆ ಸಂಬಂಧಪಟ್ಟಿರೋ ವರ್ಡ್ಸ್ಗಳನ್ನ ಫಸ್ಟ್ ನಾವು ಐಡೆಂಟಿಫೈ ಮಾಡೋಣ. ಅದಾದ್ಮೇಲೆ ಅವನ್ನ ಬಳಸಿ ಈ 2 ವರ್ಡ್ ಸೆಂಟೆನ್ಸಸ್, 3 ವರ್ಡ್ ಸೆಂಟೆನ್ಸಸ್ ದಿನ ನಾವು ಯಾವ್ದೆಲ್ಲ ಅನೇಕವಾಗಿ ಬಳಸ್ತೀವೋ ಅದನ್ನು ನಾವು ತಿಳ್ಕೊಳ್ಳೋಣ. ಬಿಕಾಸ್ ಇಫ್ ಅಟ್ ಆಲ್ ವಿ ಆರ್ ವೆರಿ ಮಚ್ ಕಾನ್ಫಿಡೆಂಟ್ ವಿತ್ ದೀಸ್ 2 ವರ್ಡ್ ಸೆಂಟೆನ್ಸಸ್, 3 ವರ್ಡ್ ಸೆಂಟೆನ್ಸಸ್, ದಿಸ್ ಇಟ್ ಸೆಲ್ಫ್ ಗಿವ್ಸ್ ಅಸ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಟು ಸ್ಪೀಕ್. Yes, as I told, the story itself is pertaining to the 4 emotions. Emotions play an important role in our life. First, let us get to know the words that we have to know regarding these emotions. All right? One moment. So by looking at the picture, you are going to unscramble the word pertaining to emotion. Okay? ಸಹಾಯ ಇರ್ಬೋದು, ನಿರಾಕರಣೆ ಆಗಿರ್ಬೋದು, ದುಃಖ, ಅಪ್ರಿಸಿಯೇಷನ್, ಈ 4ಕ್ಕೆ ಸಂಬಂಧಪಟ್ಟಿರೋ ವರ್ಡ್ಸ್ಗಳು ಅದು ಇಂಗ್ಲಿಷ್ ಅಲ್ಲಿ ಇದೆ, ಆಯ್ತಾ. ಹೆಲ್ಪ್, ಎಸ್, ಎಕ್ಸಾಕ್ಟ್ಲಿ, ಸಹಾಯ ಮಾಡೋದು. So this is how you have to find. So the first picture had the word itself in it. ಇವ್ರು ಏನ್ ಮಾಡ್ತಿದ್ದಾರೆ, ಇಬ್ರು ಇಟ್ಕೊಂಡಿದ್ದಾರೆ, ಜೋಪಾನವಾಗಿ ಇಟ್ಕೊಂಡಿದ್ದಾರೆ, ಕೆಳಗೆ ಬೀಳದೆ ನೋಡ್ಕೊಳ್ತಿದ್ದಾರೆ. ಏನ್ ಮಾಡ್ತಿದ್ದಾರೆ, ಒಬ್ರಿಗೊಬ್ರು, ಒಬ್ರು ಕಾಲು ಬಿಟ್ರೆ ಏನಾಗತ್ತೆ, ಎಲ್ಲೋ ಪಿಕ್ಚರ್ ಅವ್ರ ಕೆಳಗ್ ಬಿದ್ದೋಗ್ಬಿಡ್ತಾರಲ್ಲ. ಸೊ ವಾಟ್ ದೀಸ್ 2 people are doing, they are giving support. Yes, the word is support. The word is support. Great. Next word. So what is this person doing? A person who is coming through this helicopter. This girl has got drowned in the water. So what is he trying to do? At this point of difficulty, how is he saving her? He is, what is he doing? He is rescuing. ಹೌದು, ಕಾಪಾಡ್ತಿದಾರಲ್ಲ ನೀರಿಂದ, ನೀರಲ್ಲಿ ಮುಳುಗೋಕೆ ಬಿಡ್ತಿಲ್ಲ. Rescuing, rescue. Rescue is the word. Help. First word was help. Second one was support. The third one was rescue. ಹಾಸ್ಪಿಟಲ್ಗೆ ಹೋದ್ರೆ, ಇಲ್ಲಾಂದ್ರೆ ನಿಮ್ ಫ್ರೆಂಡ್ಸ್ ಆಗೇ ಇರ್ಬೋದು, they will help us in doing our task. If at all we need help, they will do this to us. What do? They will assist us. Exactly. Too quickly you found it out. Assist. 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 So this boy is feeling very happy, securing good marks, and he has got A+ in his exam. What is the word, children? ಹೇಳ್ಬೋದಾ? ಹೆಮ್ಮೆ ಪಡ್ತಿದ್ದಾನೆ, ಅವನ್ ಮಾರ್ಕ್ ನೋಡಿದ್ದು ಅವನಿಗೆ ಹೆಮ್ಮೆ ಆಗ್ತಿದೆ. What do we mean?
Yes, ಹೆಮ್ಮೆ ಅಂತ ಹೇಳಿದ ತಕ್ಷಣನೇ ಹೇಳ್ಬಿಟ್ಟಿದ್ದೀರಾ ಆನ್ಸರ್ನ. ಪ್ರೌಡ್. He felt proud of himself. Always we need to feel proud of ourselves, right? We shouldn't keep waiting for others to appreciate. We know about ourselves. We need to feel proud of ourselves. We need to feel proud of ourselves. ಬೇರೆಯವರೇ ನಮ್ಮನ್ನ ಹೊಗಳ್ಬೇಕನ್ನೋ ಥಾಟ್ ನಮ್ಮಲ್ಲಿ ಬರ್ಬಾರ್ದು. ಕೆಳಗ್ ಬಿದ್ದೋಗ್ಬಿಟ್ಟಿದ್ದಾನೆ. ಆ ಹುಡುಗಿ ಹೆಲ್ಪ್ ಮಾಡಿದಾಳೆ. What does this boy say? So kind of you. Exactly. He says kind. She is very kind girl. So kind of you. ಸರಿ, ತಪ್ಪು. ತಪ್ಪು ಅಂದ್ರೆ ಅದನ್ನ ಹೇಗೆ ಹೇಳ್ತೀವಿ? It is a false. False. So these words we come across every day, but are we able to identify it if at all the letters are jumbled up? ಇಲ್ಲ, ನಿನ್ಗಿದ್ ಸಿಗಲ್ಲ, ನನ್ ನಿನ್ಗಿದನ್ನ ಕೊಡಲ್ಲ ಅಂತ ಹೇಳ್ತಿದಾರೆ ಒಬ್ರು. ಅಂದ್ರೆ ವಾಟ್ ಆರ್ ದೇ ಡೂಯಿಂಗ್? They are not permitting us to do. So we have been, yes, it is deny. ಇಲ್ಲ, ಇಲ್ಲಿ ನೋಡಿ ಒಬ್ರು ಕೈ ತೋರಿಸ್ತಿದ್ದಾರೆ. ಇಲ್ಲ, ನೀನ್ ಬರೋ ಹಾಗಿಲ್ಲ ಅಂತ ಹೇಳೋ ತರ ಇದೆ ಅಲ್ವಾ? ಡಿನೈ. ಡಿನೈ. He is denying his entry. What is this word? By looking at the picture, can you guess? Okay, you want some more time? Okay, take. Please take. ಇದು ನಿರಾಕರಣೆಗೆ ಸಂಬಂಧಪಟ್ಟಿರೋ ವರ್ಡೆ. ರೆಫ್ಯೂಸ್. ಎಕ್ಸಾಕ್ಟ್ಲಿ. REFUSE. Refuse. Next word is refuse. ನಿರಾಕರಣೆ. Word pertaining to rejection. This one? Exactly. Reject. Grief. Correct. GRIEF. Exactly. He's feeling very sad. ದುಃಖ ಪಡ್ತಿದ್ದಾನೆ. Sorrow. Correct. It is sorrow. You found this word? ಇಲ್ಲ, ಕೊಡೋ ಹಾಗೇನೆ ಇಲ್ಲ, ಮಾಡೋದೇ ಇಲ್ಲ. Never. Never is the word. Although you took time, you guessed it correctly. ಟೈಮ್ ತಗೊಂಡ್ರು ಸಹ ನೀವು ಅದನ್ನ ಸರಿಯಾಗಿರೋ ವರ್ಡ್ ಆಗಿ ಐಡೆಂಟಿಫೈ ಮಾಡಿದೀರಾ. ಸೊ ದೀಸ್ ವರ್ಡ್ಸ್ ಆರ್ ಪರ್ಟೇನಿಂಗ್. ನಮ್ ದಿನ ಮಾತಾಡೋ ವರ್ಡ್ಸ್ ಗಳಲ್ಲಿ ಇವೆಲ್ಲ ನಾವು ಉಪಯೋಗಿಸ್ತೀವಿ ಅಲ್ವಾ? ಹೆಲ್ಪ್, ರೆಸ್ಕ್ಯೂ, ಸಪೋರ್ಟ್. ಎಸ್, somewhere or the other we use these words pertaining to emotions. These words are pertaining to emotions. Assist, proud, kind, false, ಇಲ್ಲ. ನಿರಾಕರಣೆಗೆ ಸಂಬಂಧಪಟ್ಟಿರೋ ಪದಗಳು false, deny, refuse, reject. Yes, grief, something related to sorrow. Grief, sorrow. Never again it is pertaining to rejection. Correct? Super. Now that we have unscrambled the words, now let us move on to the 2-word sentences, 3-word sentences that we
come across in daily life? Yes. One moment, I shall say the speed. Expressions of emotion and intent. Yes. So what is this person doing? ಕೈ ಕೊಡ್ತಿದ್ದಾರೆ. ಕೈ ಕೊಡ್ತಿದ್ದಾರೆ ಅಂದ್ರೆ ಕಂಗ್ರಾಚುಲೇಟ್ ಮಾಡ್ತಿದಾರಾ? ಆಹಾ. ಎಸ್, ಹಿ ಆರ್ ಶಿ ಇಸ್ ಹೆಲ್ಪಿಂಗ್, ಸೀಕಿಂಗ್ ಹೆಲ್ಪ್. ಒಬ್ರಿಂದ ನನ್ಗೆ ಸಹಾಯ ಬೇಕು, ನನ್ಗವರು ಹೆಲ್ಪ್ ಮಾಡ್ಬೇಕು ಅಂದ್ರೆ ಸಮಥಿಂಗ್ ಪರ್ಟೈನಿಂಗ್ ಟು ಸೀಕಿಂಗ್ ಹೆಲ್ಪ್. ಎಸ್, ಸಹಾಯ ಮಾಡಿ. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳೋಣ? ಅಜ್ಜಿ ಕೇಳ್ತಿದ್ದಾರೆ ಈ ಮಗ ಹತ್ರ, ನನ್ ಸ್ವಲ್ಪ ಸಹಾಯ ಮಾಡಿಪ್ಪ, ನನ್ ನಡಿಯಕ್ ಆಗ್ತಿಲ್ಲ, ಈ ರೋಡ್ ಅನ್ನ ದಾಟ್ಸಕ್ಕೆ ನನ್ಗೆ ಸಹಾಯ ಮಾಡಿ. ಕರೆಕ್ಟ್. ಹೆಲ್ಪ್ ಮೀ, ಹೆಲ್ಪ್ ಮೀ, ಸಹಾಯ ಮಾಡಿ, ಹೆಲ್ಪ್ ಮೀ. ಸಹಾಯ ಬೇಕು, ನೀಡ್ ಹೆಲ್ಪ್, ಬೇಕು, ಐ ನೀಡ್ ಹೆಲ್ಪ್. ಎಕ್ಸಾಕ್ಟ್ಲಿ, ಸೂಪರ್. ಈಗ ಕೇಳಿ, ಮಾತಾಡ್ತಿದ್ದೀನಿ, ಈಗ ನೀವು ಕೇಳಿ. ಯು ಲಿಸನ್, ಲಿಸನ್ ನಾವ್. ನೀವು ಕೇಳಿ ಅಂತ ಹೇಳಿಲ್ವಲ್ಲ. ದಯವಿಟ್ಟು ಸಹಾಯ ಮಾಡಿ, ದಯವಿಟ್ಟು ಸಹಾಯ ಮಾಡಿ. ಸೊ ಯು ಆರ್ ಸೀಕಿಂಗ್ ಹೆಲ್ಪ್ ಫ್ರಮ್ ಅನದರ್ ಪರ್ಸನ್. We can communicate in two words. If you want to be more, if you want to include more emotions into it, can include the word of courtesy. ದಯವಿಟ್ಟು, ಪ್ಲೀಸ್, ಎಕ್ಸ್ಕ್ಯೂಸ್ ಮೀ, ಈ ತರ ವರ್ಡ್ಸ್ ಎಲ್ಲ ನಾವು ಬಳಸ್ಬೇಕಂತ ಹೇಳಿದಿನಲ್ಲ. ದಯವಿಟ್ಟು, ಪ್ಲೀಸ್ ಹೆಲ್ಪ್ ಮೀ. ಕರೆಕ್ಟ್, ಸೂಪರ್. ಇದನ್ನು ನನಗೆ ತೋರಿಸಿ. ಅಂಗಡಿಗೆ ಹೋಗಿದ್ದೀರಾ, ಅವ್ರು ಯಾವ ರೀತಿಯಾಗಿ ನಿಮ್ಗೆ ಸಹಾಯ ಮಾಡ್ತಾರೆ ಅದೊಂದು ಬೇಕಂದ್ರೆ ತೋರಿಸಿ, ಸ್ವಲ್ಪ ಅದನ್ನ ತೋರಿಸ್ತೀರಾ? ಇದನ್ನು ನನಗೆ ತೋರಿಸಿ. ಪ್ಲೀಸ್ ಶೋ ದಿಸ್, ಶೋ ಮೀ ದಿಸ್. ಏನಂದಿದ್ದಾರೆ ಅದರಲ್ಲಿ? ಇದನ್ನು ನನಗೆ ತೋರಿಸಿ. ಶೋ ಮೀ ದಿಸ್, ನನಗೆ ಇದನ್ನ ತೋರಿಸಿ. ಅದನ್ನು ನನಗೆ ಕೊಡಿ. ಅದನ್ನು, ದ್ಯಾಟ್, ನನಗೆ, ಮೀ, ಕೊಡಿ, ಗಿವ್, ಗಿವ್ ಮೀ ದ್ಯಾಟ್. ಪರ್ಫೆಕ್ಟ್. So when it comes to appreciation, first, for seeking help, we have come across 2-word sentences, 3-word sentences. Will you remember, children? If at all you try to use these in your daily life, ಇದನ್ನ ಬಳಸ್ತಾ ಬಳಸ್ತಾ ಏನಾಗತ್ತೆ, ಈ ವರ್ಡ್ಸ್ ಎಲ್ಲ ಸ್ಥಿರವಾಗಿ ನಿಮ್ಮ ಮನಸ್ಸಲ್ಲಿ ಇರುತ್ತೆ. You will tend to use these kind of words in your day-to-day communication pertaining to help, appreciation, sorrow. All right? Next comes the appreciation. Appreciate, ಹೊಗಳೋದು ಬೇರೆಯವ್ರನ್ನ. ಒಳ್ಳೆಯ ಕೆಲಸ. ಇವಾಗ ನೀವು ಒಂದು ಕೆಲಸ ಮಾಡಿದೀರಾ, ಅಮ್ಮ ಅದನ್ನ ನಿಮ್ಗೆ ಹೇಳ್ತಿದ್ದಾರೆ, ಚೆನ್ನಾಗಿ ಮಾಡಿದ್ಯಾ, ಒಳ್ಳೆ ಕೆಲಸ ಅಂತ. ಗುಡ್ ವರ್ಕ್, ನೈಸ್ ವರ್ಕ್. ಆಲ್ ರೈಟ್, ಬೋತ್ ಆರ್ ರೈಟ್. ಎರಡು ಸರಿನೇ. ತುಂಬಾ ಬುದ್ಧಿವಂತ, ತುಂಬಾ ಬುದ್ಧಿವಂತ, ತುಂಬಾ ಬುದ್ಧಿವಂತ. ಸೋ ಸ್ಮಾರ್ಟ್, ಸೋ ಇಂಟೆಲಿಜೆಂಟ್. ಎಸ್, ಬುದ್ಧಿವಂತ ಅಂತ ಹೇಳೋಕೆ ಸ್ಮಾರ್ಟು ಹೇಳ್ಬೋದು, ಬ್ರಿಲಿಯಂಟು ಹೇಳ್ಬೋದು ಅಲ್ವಾ? ಅತ್ಯುತ್ತಮ ಕೆಲಸ. ನೀವು ಮಾಡಿರೋ ಕೆಲಸ ಈ ರೀತಿಯಾಗಿ ಬೇರೆ ಯಾರು ಮಾಡ್ಲೇ ಇಲ್ಲ, ಆ ಕಾರಣಕ್ಕೋಸ್ಕರ ಈ ತರ ನಿಮ್ಮನ್ನ ಹೊಗಳ್ತಾ ಇದ್ದಾರೆ. ಫಾರ್ ದಟ್ ಪರ್ಪಸ್ ದೇ ಆರ್ ಪ್ರೈಸಿಂಗ್ ಯು ಸೋ ಮಚ್ ದಟ್ ಸೀಯಿಂಗ್ ದಟ್ ನೋ ಒನ್ ಹ್ಯಾಸ್ ಡನ್ ಅ ಸಿಮಿಲರ್ ವರ್ಕ್ ದಟ್ ಯು ಹ್ಯಾವ್ ಡನ್. ಅತ್ಯುತ್ತಮ ಕೆಲಸ. ವಾಟ್ ಡು ವಿ ಸೇ? ಗ್ರೇಟ್ ಜಾಬ್. ಗ್ರೇಟ್ ಅಂದ್ರೇನೆ ಅತ್ಯುತ್ತಮ ಅಲ್ವಾ? ಅತ್ಯುತ್ತಮ ಕೆಲಸ ಅಂದ್ರೆ ಗ್ರೇಟ್ ಜಾಬ್. ಗ್ರೇಟ್ ಜಾಬ್. ನೀವು ಚೆನ್ನಾಗಿ ಮಾಡಿದ್ದೀರಿ. ನೀವು
ಚೆನ್ನಾಗಿ ಮಾಡಿದ್ದೀರಿ. ಯು ಡಿಡ್ ವೆಲ್, ಯು ಡಿಡ್ ಗ್ರೇಟ್, ಯು ಡಿಡ್ ವೆಲ್, ಯು ಡಿಡ್ ಗ್ರೇಟ್. ಎಸ್, ಚೆನ್ನಾಗಿ ಮಾಡಿದ್ದೀರಾ ನೀವು. ಸೂಪರ್. ನೀವು ಸಹ. ಆಯ್ತಾ? ಅದು ತುಂಬಾ ಅದ್ಭುತ. ಅದು ತುಂಬಾ ಅದ್ಭುತ. That is too great. That is great. What do we say? That is wonderful. Great, wonderful. Yes, perfect. That is wonderful. I got answer saying that is great. Fine. Too close. Very good. That is wonderful. ಹೀಗೆಯೇ ಮುಂದುವರಿಸಿ. ಹೀಗೆಯೇ ಮುಂದುವರಿಸಿ. ಕೀಪ್ ಇಟ್ ಅಪ್. ಗುಡ್ ಜಾಬ್. ಕೀಪ್ ಇಟ್ ಅಪ್. ಹೇಳ್ತಾರಲ್ಲ ನಮಗೂ. ಕೀಪ್ ಇಟ್ ಅಪ್. ಒಪ್ಕೊಳ್ಳಿಲ್ಲ. He is sad. The person looks sad. So what is this pertaining to? Denial, ನಿರಾಕರಣೆ. So we are going to see a communication, 2-word, 3-word sentences pertaining to denial. ಖಂಡಿತ ಇಲ್ಲ. ಟಿವಿ ನಾನು ನೋಡ್ಬೇಕಮ್ಮ, 2 ಅವರ್ ನೋಡ್ಬೇಕು, ಖಂಡಿತ ಇಲ್ಲ. ಈ ತರ ಹೇಳ್ತಾರ ಅಮ್ಮನೋ ನಿಮ್ಗೂ? ನಾನೇ ಚಿಕ್ಕ ವಯಸ್ಸಲ್ಲಿದ್ದಾಗ ಅಮ್ಮ ಹೇಳ್ತಿದ್ರು ನನ್ಗೂ ಈ ತರ. ಖಂಡಿತ ಇಲ್ಲ. ನೋ ವೇ. See, these are simple 2 words itself, but they are communicating. Yet they are communicating. ಇದರಲ್ಲಿ ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಏನೂ ಇಲ್ಲ. ಒಂದು ವಸ್ತುನೋ ಏನೂ ಇಲ್ಲ. ಆದ್ರೆ ಆ ವಿಷಯವಾದ ತಲುಪ್ತಿದ್ಯಾ ಕೇಳೋರ್ಗೆ? Yes, it is. With the help of the emotion word itself, we are able to communicate what the person is trying to tell. All right? ಖಂಡಿತ ಇಲ್ಲ. ಬೇರೊಬ್ರು ಹೇಳ್ತಾರೆ, ನಾನೇ ಸ್ವತಃ ನಿರಾಕರಿಸ್ತಿದ್ದೀನಿ, ನಾನು ನಿರಾಕರಿಸುತ್ತೇನೆ. ನೀವೇ ಹೇಳ್ತಾ ಇದ್ದೀರಾ ನನ್ಗೆ ಬೇಡ ಅಂತ. ಐ ರೆಫ್ಯೂಸ್. ಐ ರೆಫ್ಯೂಸ್. ಇಲ್ಲಿ ನೋಡಿದ್ರೆ ಯಾರೋ ಒಬ್ರು ಏನೋ ಒಂದು ಕೂಲ್ ಡ್ರಿಂಕ್ ತರ ಹೇಳ್ಕೊಡ್ತಿದ್ದಾರೆ. ಇಲ್ಲ, ನನಗೆ ಬೇಡ. ಐ ರೆಫ್ಯೂಸ್. ಅದು ತಪ್ಪಾಗಿದೆ. ಇಟ್ಸ್ ರಾಂಗ್. ಹೇಳ್ಬೋದಾ? ಬೇರೆ ಏನಾದ್ರು ಹೇಳ್ಬೋದಾ? ದಟ್ಸ್ ಇನ್ಕರೆಕ್ಟ್. ಬೋತ್ ಮೀನ್ಸ್ ದ ಸೇಮ್. ದಟ್ಸ್ ಇನ್ಕರೆಕ್ಟ್. ಇಟ್ಸ್ ರಾಂಗ್. ಕರೆಕ್ಟ್. ವಾಟ್ ಯು ಸೆಡ್ ಇಸ್ ಆಲ್ಸೋ ಪರ್ಫೆಕ್ಟ್ಲಿ ಫೈನ್. ನೀವ್ ಹೇಳಿದ್ದು ಸರಿನೇ. ನನಗೆ ಒಪ್ಪಲು ಆಗದು. ಏನಿದು? ಐ ಕೆನಾಟ್ ಅಗ್ರಿ. ನೀವ್ ಹೇಳೋದೆಲ್ಲ ನಾನು ಒಪ್ಕೊಬೇಕಂತ ಏನಿಲ್ವಲ್ಲ. ಐ ಕೆನಾಟ್ ಅಗ್ರಿ. ನಾನು ಒಪ್ಪಲ್ಲ. ನನಗೆ ಒಪ್ಪಲು ಆಗದು. ಐ ಕೆನಾಟ್ ಅಗ್ರಿ. ಅದು ನಾನಲ್ಲ. ಅದು ನಾನಲ್ಲ. ಯು ಆರ್ ರೆಫ್ಯೂಸಿಂಗ್ ಅಗೈನ್ ಹಿಯರ್. ಎಸ್, ಇಟ್ ವಾಸಂಟ್ ಮೀ. ಅದ್ ನಾನಲ್ಲ. ಇಟ್ ವಾಸಂಟ್ ಮೀ. ಅದ್ ನನ್ನ ತಮ್ಮ. ನಾನ್ ಆ ಕೆಲ್ಸ ಮಾಡಿಲ್ಲ. ಇಟ್ ವಾಸಂಟ್ ಮೀ. ಇಟ್ ವಾಸಂಟ್ ಮೀ. ನಾನು ಇದನ್ನು ನಿರಾಕರಿಸುತ್ತೇನೆ. ನಾನು ಇದನ್ನು ನಿರಾಕರಿಸುತ್ತೇನೆ. 3-word sentences. 3-word sentence. These 3 words are itself in Kannada. I reject this. I refuse this. I reject this. ಈ ಮಗುಗೆ ಏನೋ ಒಂಥರ ದುಃಖ. ಫೀಲಿಂಗ್ ವೆರಿ ಸ್ಯಾಡ್. ಸಾರೋ. ಕರೆಕ್ಟ್. ಯು ಗೆಸ್ಟ್ ಇಟ್ ಪರ್ಫೆಕ್ಟ್ಲಿ. ಇವಾಗ ಸಾರೋಗೆ ಸಂಬಂಧಪಟ್ಟಿರೋ ಸೆಂಟೆನ್ಸ್ಗಳನ್ನ ನೋಡೋಣ. So if at all you notice these sentences carefully, children, you would have come across there wasn't any subject. ಯಾರು ಮಾತಾಡ್ತಿದ್ದಾರೆ, ಏನ್ ಕೆಲಸ ಮಾಡ್ತಿದ್ದಾರೆ, ಏನಿಲ್ಲ. ಅದರಲ್ಲಿ ನನ್ಗೆ ಏನ್ ಅನ್ನಿಸ್ತಿದೆ ಅದನ್ನ ಇನ್ನೊಬ್ರಿಗೆ ನಾನು ಹೇಳ್ತಾ ಇದ್ದೀನಿ. ಇಟ್ಸ್ ಟೋಟ್ಲಿ ಡಿಪೆಂಡೆಂಟ್ ಅಪಾನ್ ದಿ ಇಮೋಷನ್ಸ್. ಕ್ಷಮಿಸಿ. ಕ್ಷಮಿಸಿ. ನಿಮ್ ಫ್ರೆಂಡನ್ನ ತಪ್ಪಾಗಿ ಮಾತಾಡ್ಬಿಟ್ಟಿದ್ದೀರಾ. ಫಸ್ಟ್ ಏನ್ ಮಾಡ್ತೀರಾ? ಹೋಗಿ ಸಾರಿ ಕೇಳ್ತೀರಾ ಅಲ್ಲ. ಐ ಆಮ್ ಸಾರಿ. ಐ ಆಮ್ ಸಾರಿ.
ಬೇಸರವಾಗಿದೆ. ಬೇಸರವಾಗಿದೆ. ಫೀಲಿಂಗ್ ಡೌನ್, ಫೀಲಿಂಗ್ ಲೋ. ಕರೆಕ್ಟ್. ಒಬ್ರು ಹೇಳಿದಾನೆ ಫೀಲಿಂಗ್ ಲೋ ಅಂತ ಹೇಳ್ಬೋದು. ಫೀಲಿಂಗ್ ಡೌನ್. ಅಮ್ಮ ಅಪ್ಪ ಊರ್ಗ್ ಹೊಟ್ಟೋಗ್ಬಿಟ್ಟಿದ್ದಾರೆ, ನಾನು ಒಬ್ಳೇ ಇದ್ದೀನಿ ಮನೆಯಲ್ಲಿ. ವಾಟ್ ವಿಲ್ ಯು ಫೀಲ್? ಹೌ ವಿಲ್ ಯು ಫೀಲ್? ವೆರಿ ಹ್ಯಾಪಿ. ಫಾರ್ ಸಮ್ ಪಾಯಿಂಟ್ ಆಫ್ ಟೈಮ್ ಯು ಮೈಟ್ ಫೀಲ್ ಹ್ಯಾಪಿ ಬಿಕಾಸ್ ಯು ವಾಂಟ್ ಟು ವಾಚ್ ಟಿವಿ. ಅದಾದ್ಮೇಲೆ ಒಬ್ರೇ ಇರ್ತೀರಲ್ಲ, ಯು ವಿಲ್ ಫೀಲ್ ಲೋ. ಕರೆಕ್ಟಾ? ಅಯ್ಯೋ ಇಲ್ಲ, ನಾನು ಆ ತರ ಹೇಳ. ಅಯ್ಯೋ ಇಲ್ಲ. ಓ ನೋ. ಕರೆಕ್ಟ್. ಓ ನೋ. ನಾನು ಕ್ಷಮೆ ಕೋರುತ್ತೇನೆ. ನಾನು ಕ್ಷಮೆ ಕೋರುತ್ತೇನೆ. ಐ ಆಮ್ ಸಾರಿ. ನೀವು ಕೇಳ್ತಾ ಇದ್ದೀರಾ ಐ ಆಮ್ ಸಾರಿ. ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ನನ್ನ ಕ್ಷಮಿಸಿ. ಕ್ಷಮಿಸಿ ಅದು ಹೇಳ್ಬೋದು. ಈಗ ಇಲ್ಲಿ ಹೇಗಿದೆ ಈ ಸೆಂಟೆನ್ಸ್ ಫಾರ್ಮೇಶನ್? ನಾನು ಕ್ಷಮೆ ಕೋರುತ್ತೇನೆ. ಐ ಆಮ್ ಸಾರಿ. ಐ ಆಮ್ ಟೆಲ್ಲಿಂಗ್ ಸಾರಿ. ಓಕೆ. ಅದು ದುಃಖಕರ. ದಟ್ ಇಸ್ ಸ್ಯಾಡ್. ನಿಮ್ ಮನೇಲಿ ಇದ್ದಿದ್ದು ಒಂದು ನಾಯಿ, ಅದು ತೀರೋಯ್ತು, ಸತ್ತೋಯ್ತು. Your friend says this. How you feel? You had played with the dog, you feel sad. That is sad. ಹೀಗೆ ಹೇಳ್ತೀರಾ ನೀವು? That is sad. You can't tell in this manner. That is sad. ನಾನು ಕಳೆದುಕೊಂಡೆ. ಫ್ರೆಂಡ್ಸ್ ಜೊತೆ ಒಂದು ಫಾರೆಸ್ಟ್ಗೆ ಹೋಗಿದ್ದೀರಾ ರಜದಲ್ಲಿ. ಅಲ್ಲಿ ನಿಮ್ ಫ್ರೆಂಡ್ಸ್ ಎಲ್ಲ ಜೊತೆಗಿದ್ರು. ತಕ್ಷಣ ನೋಡಿದ್ರೆ ಅವ್ರನ್ನೆಲ್ಲ ಕಾಣಿಸ್ತಿಲ್ಲ. ಅಯ್ಯಯ್ಯೋ, ನಾನು ಎಲ್ಲಿ ಹೋಗೋದು? ಹೇಗ್ ಹೋಗೋದು? ಯಾರು ಬರ್ತಾರೆ ನನ್ಗೆ? ನಾನು ಕಳ್ದೋಗ್ಬಿಟ್ಟೆ. ಕಳ್ದೋಯ್ತು ಅಂದ್ರೆ ಏನು? ಲಾಸ್ಟ್. ಐ ಆಮ್ ಲಾಸ್ಟ್. ಐ ಲಾಸ್ಟ್ ಇಟ್. ಕಳೆದುಕೊಂಡೆ ಅಂತ ಹೇಳಿದಾರಲ್ಲ, ಐ ಲಾಸ್ಟ್ ಇಟ್. ಸೊ ನಿಮ್ಮಲ್ಲಿ ಒಂದು ಫೋನ್ ಇತ್ತು ಮಾತಾಡೋದಿಕ್ಕೆ, ಅಲ್ಲಿ ಬರೋ ದಾರಿಯಲ್ಲಿ ಎಲ್ಲೋ ಬಿದ್ದೋಯ್ತು. ಸೊ ನಾನು ಅದನ್ನ ಕಳ್ತ್ಕೊಂಡೆ. ಕಳೆದುಕೊಂಡೆ. ಐ ಲಾಸ್ಟ್ ಇಟ್. So in today's session, we primarily dealt with the simple words, 2-word sentences, 3-word sentences pertaining to our emotions: help, seeking help, denial, sorrow, appreciation. We learnt it with the help of small story of piano, 4 friends who played the piano. Yes? All right. So I shall end the session over here. Next class, we will have a new topic for the day. I shall end the session over here. Thank you so much, children and teachers. Jai Hind, Jai Bharat, Jai Vidya Shakti.